ಭಾರತೀಯ ಸಂಸ್ಕೃತಿಯಲ್ಲಿ ಅಮಾವಾಸ್ಯೆಗೆ ವಿಶೇಷವಾದ ಆಧ್ಯಾತ್ಮಿಕ ಮಹತ್ವವಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಭೀಮನ ಅಮಾವಾಸ್ಯೆಯನ್ನು ತುಂಬ ಭಕ್ತಿಯಿಂದ ಆಚರಿಸಲಾಗುತ್ತದೆ. ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಕುಟುಂಬದ ಸುಖ ಶಾಂತಿಗಾಗಿ ಈ ವ್ರತವನ್ನು ಮಾಡುತ್ತಾರೆ. ಅವಿವಾಹಿತೆಯರು ಉತ್ತಮ ಜೀವನ ಸಂಗಾತಿ ದೊರೆಯಲೆಂದು ಪ್ರಾರ್ಥಿಸುತ್ತಾರೆ. 2026ರ ಭೀಮನ ಅಮಾವಾಸ್ಯೆಯಂದು ಕೆಲವು ಸತ್ಕಾರ್ಯಗಳನ್ನು ಭಕ್ತಿಯಿಂದ ಮಾಡಿದರೆ ಮನಸ್ಸಿಗೆ ಶಾಂತಿ, ಕುಟುಂಬಕ್ಕೆ ಮಂಗಳ ಮತ್ತು ಜೀವನಕ್ಕೆ ಸಕಾರಾತ್ಮಕತೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. 1. ಬೆಳಗ್ಗೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ. ಭೀಮನ ಅಮಾವಾಸ್ಯೆಯ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯನ್ನು ಸ್ವಚ್ಛಗೊಳಿಸುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಪೂಜಾ ಕೋಣೆಯನ್ನು ವಿಶೇಷವಾಗಿ ಸ್ವಚ್ಛಪಡಿಸಿ ದೀಪ ಹಚ್ಚಿದರೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ. ಬಾಗಿಲಿಗೆ ರಂಗೋಲಿ ಹಾಕಿ ತುಳಸಿ ಬಳಿ ದೀಪ ಹಚ್ಚಿದರೆ ಲಕ್ಷ್ಮೀ ಕೃಪೆ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಸ್ವಚ್ಛತೆ ಕೇವಲ ಮನೆಯಲ್ಲ, ಮನಸ್ಸಿನಲ್ಲಿಯೂ ಇರಬೇಕು ಎಂಬುದೇ ಈ ಆಚರಣೆಯ ಅರ್ಥ. 2. ಶಿವ ಪಾರ್ವತಿ ಪೂಜೆ ಮಾಡಿ. ಈ ದಿನ ಶಿವ ಮತ್ತು ಪಾರ್ವತಿ ದೇವರನ್ನು ಪೂಜಿಸುವುದು ಅತ್ಯಂತ ಮಂಗಳಕರ. ಅರಿಶಿಣ, ಕುಂಕುಮ, ಹೂವು ಮತ್ತು ದೀಪದೊಂದಿಗೆ ಭಕ್ತಿಯಿಂದ ಪೂಜೆ ಮಾಡಿ ಓಂ ನಮಃ ಶಿವಾಯ ಎಂದು ಜಪಿಸಿದರೆ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಶಾಂತಿ ಹೆಚ್ಚುತ್ತದೆ ಎಂದು ನಂಬಲಾಗುತ್ತದೆ. ಗಂಡನ ಆರೋಗ್ಯ, ಆಯುಷ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದು ಈ ವ್ರತದ ಮುಖ್ಯ ಉದ್ದೇಶವಾಗಿದೆ. ಅವಿವಾಹಿತೆಯರು ಉತ್ತಮ ವರ ಮತ್ತು ಸುಖಿ ದಾಂಪತ್ಯಕ್ಕಾಗಿ ಪ್ರಾರ್ಥಿಸಬಹುದು. 3. ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸಿ. ಭೀಮನ ಅಮಾವಾಸ್ಯೆಯಂದು ಅನೇಕರು ಉಪವಾಸ ಮಾಡುತ್ತಾರೆ. ಆರೋಗ್ಯದ ಅನುಕೂಲಕ್ಕೆ ತಕ್ಕಂತೆ ಫಲಾಹಾರ ಅಥವಾ ಸಾತ್ವಿಕ ಆಹಾರ ಸೇವಿಸಬಹುದು. ಈ ದಿನ ಕೋಪ, ಜಗಳ, ಸುಳ್ಳು ಮಾತು ಮತ್ತು ನಿಂದೆಯನ್ನು ತಪ್ಪಿಸುವುದು ಮುಖ್ಯ. ಉಪವಾಸದ ನಿಜವಾದ ಅರ್ಥ ದೇಹಕ್ಕೆ ಮನಸ್ಸಿನ ನಿಯಂತ್ರಣ. ಶಾಂತ ಮನಸ್ಸಿನಿಂದ ದೇವರನ್ನು ಸ್ಮರಿಸಿದರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. 4. ಸುಮಂಗಲಿಯರಿಗೆ ಅರಿಶಿಣ, ಕುಂಕುಮ ನೀಡಿ. ಈ ದಿನ ಸುಮಂಗಲಿಯರಿಗೆ ಅರಿಶಿಣ ಮತ್ತು ಕುಂಕುಮ ನೀಡಿ ಆಶೀರ್ವಾದ ಪಡೆಯುವುದು ಬಹಳ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇದು ಮಹಿಳೆಯರ ನಡುವೆ ಪ್ರೀತಿ, ಗೌರವ ಮತ್ತು ಶುಭಾಶಯಗಳ ಸಂಕೇತವಾಗಿದೆ. ಸಣ್ಣ ಹಣ್ಣು, ಹೂವು ಅಥವಾ ತಾಂಬೂಲ ನೀಡಿದರೂ ಸಾಕು. ಭಕ್ತಿಯಿಂದ ನೀಡುವ ಈ ಸಂಪ್ರದಾಯ ಕುಟುಂಬದಲ್ಲಿ ಮಂಗಳ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. 5. ಪಿತೃಸ್ಮರಣೆ ಮತ್ತು ದಾನ ಮಾಡಿ. ಅಮಾವಾಸ್ಯೆ ಎಂದರೆ ಪಿತೃಗಳನ್ನು ಸ್ಮರಿಸುವ ದಿನ. ಈ ದಿನ ಬಡವರಿಗೆ ಅನ್ನದಾನ ಮಾಡುವುದು, ದೇವಾಲಯದಲ್ಲಿ ದೀಪ ಹಚ್ಚುವುದು, ಗೋಮಾತೆಗೆ ಆಹಾರ ನೀಡುವುದು ಅಥವಾ ಅನಗತ್ಯ ಇರುವವರಿಗೆ ಸಹಾಯ ಮಾಡುವುದು ಅತ್ಯಂತ ಪುಣ್ಯಕರವೆಂದು ಹೇಳಲಾಗುತ್ತದೆ. ಅನ್ನದಾನ ಮಹಾದಾನ ಎಂಬ ಮಾತಿನಂತೆ ಹಸಿದವನಿಗೆ ಊಟ ನೀಡುವುದು ದೇವರಿಗೆ ಮಾಡಿದ ಸೇವೆಯಂತೆ ಪರಿಗಣಿಸಲಾಗುತ್ತದೆ. ಇದರಿಂದ ಮನಸ್ಸಿಗೆ ತೃಪ್ತಿ ಮತ್ತು ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಭೀಮನ ಅಮಾವಾಸ್ಯೆಯಂದು ಸಂಜೆ ಮನೆಯ ಮುಖ್ಯ ಬಾಗಿಲಿನ ಬಳಿ 2 ದೀಪಗಳನ್ನು ಹಚ್ಚಿ ಕುಟುಂಬದ ರಕ್ಷಣೆ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಬಹುದು. ಈ ದಿನದ ನಿಜವಾದ ಮಹತ್ವ ಭಕ್ತಿ, ಶುದ್ಧತೆ, ಕೃತಜ್ಞತೆ ಮತ್ತು ಕುಟುಂಬದ ಮೇಲಿನ ಪ್ರೀತಿಯಲ್ಲಿದೆ. ಭಕ್ತಿಯಿಂದ ಮಾಡಿದ ಸಣ್ಣ ಸತ್ಕಾರ್ಯಗಳು ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಭೀಮನ ಅಮಾವಾಸ್ಯೆ 2026ರ ಈ ಪವಿತ್ರ ದಿನ ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಮತ್ತು ಸಂತೋಷವನ್ನು ತರಲಿ ಎಂದು ಹಾರೈಸುತ್ತೇನೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿ ಇರಲಿ. ಧನ್ಯವಾದಗಳು.